ವೆಲ್ಕಮ್ ಬ್ಯಾಕ್ ಟು ಎಕ್ತಪುರಿ ಚಾನಲ್. ಸೊ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಪ್ರತಿ ವರ್ಷ ನಮ್ಮ ಮನೇಲಿ ಕೂಡ ತುಂಬ ಗ್ರ್ಯಾಂಡಾಗಿ ನಾವು ದೇವ್ರನ್ನ ಕೂರಿಸ್ತಾ ಇದ್ವಿ, ಅಂದರೆ ಸೀರೆಲ್ಲ ಉಡಿಸಿ ತುಂಬ ಚೆನ್ನಾಗಿ ಕೂರಿಸ್ತಾ ಇದ್ವಿ. ಬಟ್ ಈ ವರ್ಷ ನಮಗೆ ಯಾವುದೋ ಒಂದು ಕಾರಣದಿಂದ ದೇವ್ರನ್ನ ಕೂರಿಸ್ಬಾರ್ದಂತೆ. ಸೊ ಅದಕ್ಕೆ ನಾವು ಈ ವರ್ಷ ಫಸ್ಟ್ ಟೈಮ್ ಮಾಡಿದೆ. ಇಲ್ಲಾಂದರೆ ಪ್ರತಿ ವರ್ಷ ಕೂಡ ನಾವು ದೇವ್ರನ್ನ ಕೂರಿಸಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ನಾನು ಅದಕ್ಕೆ ವ್ಲಾಗ್ ಮಾಡಿದ್ದಿಲ್ಲ ಬೆಳಗಿಂದ, ಏನೂ ಸ್ಪೆಷಲ್ ಇಲ್ಲ ಅಂತ. ಬಟ್ ಆಮೇಲೆ ಯಾಕೆ ಸುಮ್ಮನೆ ಇದು ಮಾಡೋದು ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಷ್ಟೊಂದು ಮನೆ ಕುಂಕುಮ ಕರೆದಿದ್ದಾರೆ, ಆ ಮನೆಗಳಿಗೆಲ್ಲ ಹೋಗಬೇಕು. ಸೊ ಅಷ್ಟೊಂದೆಲ್ಲ ರೆಡಿಯಾಗಿದ್ದೀನಿ ನಾನು. ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಅಮ್ಮ ಪೂಜೆ ಮಾಡಿ ಆಮೇಲೆ ಊಟ ಮಾಡಿ ಬೆಳಗ್ಗೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ತಿಂದ್ವಿ. ಸೊ ಇವಾಗ ರೆಡಿಯಾಗಿದ್ದೀನಿ ನಾನು. ಸೊ ಇದಕ್ಕೆ ದಾವಣಿ ಒಂದೇನು ತೊಗೊಬೇಕು. ಇದು ದಾವಣಿ ತೊಗೊಂಡಿಲ್ಲ, ಬರೀ ಲಂಗ ಬ್ಲೌಸ್ ಮಾತ್ರ ಹೊಲಿಸ್ಕೊಂಡಿದ್ದೀನಿ. ಸೊ ದಾವಣಿ ತೊಗೊಂಡು ಮನೆಗೆ ಬಂದು ಸಂಜೆ ಎಲ್ಲರೂ ಕೂಡ ಕುಂಕುಮ ಹೋಗ್ಬೇಕು. ನಾ ಹಬ್ಬ ಆಚರಿಸಿದ್ರೆ ನಾನು ಎಲ್ಲರ ಮನೆಗೆ ಹೋಗಿ ಕುಂಕುಮ ಕರೆದು ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಬಟ್ ಈ ಸಲ ಏನೂ ಇಲ್ಲ, ಬಟ್ ಇಟ್ಸ್ ಓಕೆ. ಬಟ್ ಏನು ಮಾಡ್ತೀವಿ ಅಂತ ಸ್ಮಾಲ್ ಆ್ಯಂಡ್ ಈಸಿಯಾಗಿ ನಾನು ವ್ಲಾಗ್ನ ತೋರಿಸ್ತೀನಿ. ಎಲ್ಲರೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಲೆಟ್ಸ್ ಸ್ಟಾರ್ಟ್. ಈಗ ನಾವು ಮನೆಯಿಂದ ಅಂಗಡಿಗೆ ಹೋಗಿದ್ವಿ, ಬಟ್ ಅಂಗಡಿ ಕ್ಲೋಸ್ ಆಗಿದೆ. ಸೊ ಅಲ್ಲಿಂದ ನಾವು ಅಜ್ಜಿ ಮನೆಗೆ ಹೋಗಿದ್ವಿ. ಅಜ್ಜಿ ಸಿಹಿ ಪೊಂಗಲ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಸಿಹಿ ಪೊಂಗಲ್ ತಿಂದ್ಕೊಂಡು ಅಜ್ಜಿಗೆ ಡ್ರೆಸ್ನ ತೋರಿಸ್ಬಿಟ್ಟು ಪುನಃ ಈಗ ಪಪ್ಪ ಈಗ 3:15 ಓಪನ್ ಆಗುತ್ತಂತೆ ಇದು. ಸೊ ಇವಾಗ 3:45 ಆಗಿದೆ ಅಜ್ಜಿ ಮನೆಯಿಂದ ಹೋಗಿ ಬರೋ ಅಷ್ಟರಲ್ಲಿ. ಸೊ ಇವಾಗ ನಾವು ಅಜ್ಜಿ ಮನೆಯಿಂದ ಅಂಗಡಿಗೆ ಹೋಗ್ತಿದ್ದೀವಿ. ಸೊ ಅಂಗಡಿ ಓಪನ್ ಆಗಿದ್ರೆ ಸಾಕು. ಸೊ ಈ ಡ್ರೆಸ್ಗೆ ದಾವಣಿ ಹೆಂಗೆ ಸಿಗುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಅಪ್ಪಾಜಿ ಅದಕ್ಕೆ ಹೋದ್ವಿ. ನಮ್ಗೆ ಅಲ್ಲೇನು ಕೂಡ ದಾವಣಿ ಏನೂ ಕೂಡ ಸಿಗಿಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಹಿಂಗೆ ಹಾಕ್ಕೊಂಡು ಹೋಗ್ತೀನಿ ಅಂತ, ಯಾಕಂದರೆ ದಾವಣಿ ಹಾಕೊಂಡಿದ ತಕ್ಷಣ ಲೆಹೆಂಗಾ ಲುಕ್ಕೇ ಚೇಂಜ್ ಆಗೋಗ್ತದೆ ಮತ್ತು ಬೇರೆ ಏನೋ ಒಂಥರ ಕಾಣ್ತದೆ. ಆಮೇಲೆ ನಾನು ಅಂದ್ಕೊಂಡಿರೋ ಥರ ಕಲರ್ ಕೂಡ ನಂಗೆ ಸಿಗ್ತಾಯಿಲ್ಲ. ಸೊ ಬೇಡ ಅಂತ ಅಂದ್ಬಿಟ್ಟು ನಾನು ಇನ್ಸ್ಪೋ ಇದಾಗಿತ್ತು. ಸೊ ಅದು ನಂಗೆ ಸಿಗಲಿಲ್ಲ ಆ ಥರ. ಸೊ ನಂಗೆ ಹಾಗಾಗಿ ಈ ಥರ ಲೆಹೆಂಗಾದಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಹೆಂಗಾದಲ್ಲಿ ಹೋಗೋದ ಅಂದರೆ ಸ್ಯಾರಿದಲ್ಲಿ ಹೋಗೋದ ನನಗೆ ಗೊತ್ತಿಲ್ಲ. ಲೆಟ್ಸ್ ಗೋ. ನಾವೆಲ್ಲರ ಮನೆಗೂ ಕೂಡ ಕರೆದಿದ್ರು. ನಾವೆಲ್ಲರೂ ಕೂಡ ಮನೆಗೆ ಹೋಗಿದ್ವಿ. ಈಗ ಟೈಮ್ 10:13 ಆಗಿದೆ. ಸೊ 10:13 ಆಗಿ 10:15 ಆಗಾಗ ಬಂದಿದೆ. ಸೊ ಏನು ಈ ವಿಡಿಯೋದಲ್ಲಿ ಅಷ್ಟೊಂದು ಏನು ತೋರಿಸಿಲ್ಲ, ಬಿಕಾಸ್ ನಮ್ಮ ಮನೇಲಿ ಆ್ಯಕ್ಚುಲಾಗಿ ತುಂಬ ಗ್ರ್ಯಾಂಡಾಗಿ ನಾವು ವರಮಹಾಲಕ್ಷ್ಮಿ ಬಂದು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಈ ಸಲ ಮಾಡದಿರೋ ಕಾರಣ ನಂಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಈ ವ್ಲಾಗ್ನ ನಾನು ನೆಕ್ಸ್ಟ್ 2 ಡೇಸ್ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ಪೃಥ್ವಿ ಅವರು ಯಾವುದೋ ಕಾಂಪಿಟೇಷನ್ಗೆ ಅವರು ಕಾಂಪೀಟ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಈ ವ್ಲಾಗ್ನ ಇನ್ನೊಂದೆರಡು ದಿವಸ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಕೂಡ ಮಗದೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈಗ ಮಲ್ಕೊಂಡು ಹೋಗ್ತೀವಿ, ನಾಳೆ ಪುನಃ ಸಿಗ್ತೀವಿ. ನಿಮಿಷಮಗೆ ಬಂದಿದ್ದೀವಿ. ಸೊ ದರ್ಶನ ಎಲ್ಲ ಆಯಿತು. ಇವಾಗ ಅನ್ನಪ್ರಸಾದಂ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಪೃಥ್ವಿಗೋಸ್ಕರ ರಾಖಿ ತೊಗೊಂಡಾಯ್ತು. ಅಮ್ಮ ಕೂಡ ಮಾಮಂಗೆ ರಾಖಿ ಕಟ್ಟಬೇಕು ಅಂತ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಸೊ ನಾನು ರಾಖಿಗೆಲ್ಲ ಕೂಡ ರೆಡಿಯಾಗಿ ಮಾಡ್ಕೊಂಡಿದ್ದೀನಿ. ರಾಖಿ ನೋಡಿ ಈ ಥರ ನಾನು ಆಂಜನೇಯಂದು ತೊಗೊಂಡೆ. ಆ್ಯಂಡ್ ಕುಂಕುಮ, ಸ್ವೀಟ್, ರಾಖಿ ಎಲ್ಲ ಕೂಡ ರೆಡಿಯಾಗಿದೆ. ಆ್ಯಂಡ್ ಆರತಿ ಕೂಡ ರೆಡಿಯಾಗಿದೆ. ಅವ್ನು ಬಂದರೆ ಎಲ್ಲನೂ ಕೂಡ ಮಾಡ್ಬೋದು. ಸೊ ಅವ್ನು ಮಕ್ಕಳ್ಕೊಂಡು ಬರ್ತಾನೆ. ಸೊ ಲೆಟ್ಸ್ ಗೋ. ಸ್ಟಾಪ್ ಮಾಡಿ. ಮುಂದಕ್ಕೆ ಜಾಸ್ತಿ ತಗೊಂಡು ಮಕ್ಕ ಅವನಿಗೆ ಜಾಸ್ತಿ ಏನು ಮಾಡಾಗುಡ ಗಾಡಿ ತಗೊಂಡು
ಚೆನ್ನಾಗಿದೆ ಆಗ್ಬೇಕು. ಹಿಂದಗಡೆ ಓಂ ಬೇಕಾ ಇಲ್ಲ ಮುಂದಗಡೆ ಆಂಜನೇಯ ಬೇಕಾ? ಆಂಜನೇಯ. ಅಪ್ಪ ಅಲ್ಕೊ ಇಷ್ಟ ಈ ಬ್ಲಾಗಿಗೆ ರಕ್ಷಾಬಂಧನ ಮತ್ತು ವರಮಹಾಲಕ್ಷ್ಮಿ ಜಾಸ್ತಿ ಕಂಟೆಂಟ್ ನಾನೇ ಜಾಸ್ತಿ ಮಾತಾಡಿದ್ದೀನಿ. ಬಿಕಾಸ್ ಅಲ್ಲಿ ಏನೂ ಕೂಡ ತೋರ್ಸೋಕ್ಕೂ ಇಲ್ಲ, ಮಾಡೋಕ್ಕೂ ಇಲ್ಲ. ಬಿಕಾಸ್ ನಮ್ಮ ಹಬ್ಬ ಯಾರು ಕೂಡ ಏನೂ ಮಾಡಿಲ್ಲ ನಮ್ಮ ಮನೇಲಿ. ಸೊ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದು ನಾವೆಲ್ಲ. ಪೂಜೆನೇ ಮಾಡಿದ್ದು ಅಷ್ಟೇ, ನಾವು ದೇವ್ರು ಕೂಡ ಕೂರಿಸಿರಲಿಲ್ಲ. ಅಕಸ್ಮಾತ್ ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರೆ ನಾವು ತುಂಬ ಗ್ರ್ಯಾಂಡಾಗಿ ದೇವ್ರು ಕೂರಿಸಿ ಮಾಡ್ತಾಯಿದ್ವಿ. ಸೊ ಅದು ನಾವು ನೆಕ್ಸ್ಟ್ ಇಯರ್ ತೋರಿಸ್ತೀನಿ. ಬಟ್ ಈ ಇಯರ್ ಏನೂ ಇರಲಿಲ್ಲ. ಆ್ಯಂಡ್ ರಕ್ಷಾಬಂಧನ್ಗೆ ಪೃಥ್ವಿಗೆ ರಾಖಿ ಕಟ್ಟಿದೆ. ಸೊ ಅಷ್ಟೇ ಈ ವ್ಲಾಗಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಯುಕ್ತ ಪೃಥ್ವಿ ಚಾನಲ್. ಆ್ಯಂಡ್ ನಾವು ಅಮ್ಮ ಹೊಸದಾಗಿ ಸ್ಯಾರಿ ಬಿಸ್ನೆಸ್ ಮಾಡಿದ್ದಾರೆ, ಅದರ ವಿಡಿಯೋ ಕೂಡ ಈ ವಿಡಿಯೋ ಮುಂಚೆ ಇದೆ. ಆ ವಿಡಿಯೋನ ಹೋಗಿ ಪ್ಲೀಸ್ ವಾಚ್ ಮಾಡಿ. ನ್ಯೂ ಕಲೆಕ್ಷನ್ಸ್ ಆಫ್ ಸ್ಯಾರೀಸ್. ಆ್ಯಂಡ್ ನಾಳೆ ಕೂಡ ಇನ್ನೊಂದು ಹೊಸ ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಪೃಥ್ವಿದ ರನ್ನಿಂಗ್ ಕಾಂಪಿಟೇಷನ್ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಆ ವ್ಲಾಗ್ನ ನೋಡಿ ನೀವು. ಐ ವಿಲ್ ಬಿ ವೆರಿ ಎಂಜಾಯಬಲ್. ಬಿಕಾಸ್ ಒಂದು ಪ್ರೈಸ್ ಗೆಲ್ತಾನೋ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇದೆ. ಚಾಮುಂಡಿ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೋಡಿ. ಸೊ ಇಷ್ಟೇ ವ್ಲಾಗಿಗೆ ಸಬ್ಸ್ಕ್ರೈಬ್ ಟು ದ ಚಾನಲ್. ಬಾಯ್, ಥ್ಯಾಂಕ್ ಯು.